ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಫ್ಟಿ ಇವತ್ತು 71 ಪಾಯಿಂಟ್ಸ್ಗಳ ಒಂದು ಗ್ಯಾಪ್ ಅಪ್ ಆಯಿತು. ಅಲ್ಲಿಂದ ಒಳ್ಳೆ ಒಂದು ರ್ಯಾಲಿ ನಮಗೆ ನೋಡೋದು ಸಿಕ್ತು. ನಿಫ್ಟಿಯ ಸೆಕ್ಟರ್ಸ್ ಅಲ್ಲಿ ಇವತ್ತು FMG ಸೆಕ್ಟರ್ ಇದೆ 2% ಒಂದು ಅಪ್ ಮೂವ್ ಅಲ್ಲಿ ಕ್ಲೋಸ್ ಆಗಿದೆ. ಪ್ರೈವೇಟ್ ಮತ್ತು ಆಟೋ ಸೆಕ್ಟರ್ 1.27% ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನ್ ಅಂಡ್ ಟಾಪ್ ಲೂಸರ್ಸ್ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ ಅಲ್ಲಿ ನೆಸ್ಲೆ ಇಂಡಿಯಾ, ಟಾಟಾ ಕನ್ಸ್ಯೂಮರ್, ಟೈಟಾನ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್ ಇದೆ. ಸೊ 4.76 ಇಂದ 2% ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತೇನು FMG ಸೆಕ್ಟರ್ ಒಂದು 2% ಅಪ್ ಮೂವ್ ಹೋಗಿದೆ. ಸೊ ಆ ಸ್ಟಾಕ್ಸ್ಗಳು ನಮ್ಗೆ ಇಲ್ಲೇ ಕಾಣ್ತಿದೆ, ಆ ಮೇಜರ್ ಸ್ಟಾಕ್ಸ್ಗಳು. ಇನ್ನು ಟಾಪ್ ಲೂಸರ್ಸ್ ಅಲ್ಲಿ ನೋಡೋದಾದ್ರೆ ಇಟರ್ನಲ್ ಇದೆ, HDFC ಲೈಫ್, ಶ್ರೀರಾಮ್ ಫಿನಾನ್ಸ್, ಇನ್ಫೋಸಿಸ್, ಜಿಯೋ ಫಿನಾನ್ಸ್ ಇದೆ. ಸೊ 3.91 ಇಂದ 0.18% ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ 50 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನೋಡ್ತಾ ಇರ್ಬೋದು, ಗ್ಯಾಪ್ ಅಪ್ ಆಗಿದ್ಮೇಲೆ ಒಂದು ಒಳ್ಳೆ ಇಲ್ಲಿಂದ ಈ ಪಾಯಿಂಟಲ್ಲಿ ಒಂದು ಸ್ವಲ್ಪ ನಮಗೆ ಸೈಡ್ ವೇಸ್ ಆಯಿತು. ಸೊ ಇಲ್ಲಿಂದ ನಮಗೊಂದು ಕಂಟಿನ್ಯೂಸ್ ಆಗಿ ರ್ಯಾಲಿ ಕೊಡ್ತು. ಬಟ್ ಲಾಸ್ಟ್ 50 ಮಿನಿಟ್ಸಲ್ಲಿ ನೋಡ್ತಾ ಇರ್ಬೋದು ಒಂದು ಸೆಲ್ಲಿಂಗ್ ಬಂದಿದೆ. 260 ಪಾಯಿಂಟ್ಸ್ ಮೇಲೆ ಹೋಗಿ ಕ್ಲೋಸ್ ಆಗಿರುವಂಥದ್ದು. ಸೊ 25,600 ಮೇಲೆ ಕ್ಲೋಸ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು, ಇನ್ನೂ ಒಂದು ಸ್ವಲ್ಪ ಅಪ್ ಮೂವ್ ನಾವು ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ಬಟ್ ಇವತ್ತು 260 ಪಾಯಿಂಟ್ಸ್ ಒಂದು ಮೇಲೆ ಹೋಗಿರೋದ್ರಿಂದ ಸ್ವಲ್ಪ ನಾಳೆ ಒಂದು ಪ್ರಾಫಿಟ್ ಬುಕಿಂಗ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ ಫಸ್ಟ್ ಹಾಫಲ್ಲಿ ಏನಾದರೂ ಒಂದು ಕೆಳಗಡೆ ಬಂದು ನಂತರ ಮೇಲೆ ಹೋಗೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಇಲ್ಲಿಂದ ನಾವು ಕೆಳಗಡೆ ಸಪೋರ್ಟ್ನ ನೋಡೋದಾದ್ರೆ, ಸೊ ಆಬ್ವಿಯಸ್ಲಿ 25,500 ಒಂದು ಒಳ್ಳೆ ಸಪೋರ್ಟ್ ಆಗಿ ನಮಗೆ ಕೆಲಸ ಮಾಡುತ್ತೆ. ಬಟ್ ಈ ಲೆವೆಲ್ ಬ್ರೀಚ್ ಆಗಿ ಏನಾದರೂ ಕೆಳಗಡೆ ಬರೋದು ಸ್ಟಾರ್ಟ್ ಆಯಿತು ಅಂದ್ರೆ ನಮಗೆ 25,440 ಸಹಿತ ನಮಗೆ ನೋಡೋದಕ್ಕೆ ಸಿಗ್ಬೋದು, 25,500 ಲೆವೆಲ್ ಬ್ರೀಚ್ ಆದರೆ. ಬಟ್ ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇಷ್ಟೊಂದು ಮೇಲ್ಗಡೆ ಹೋಗಿರೋದ್ರಿಂದ ಸ್ವಲ್ಪ ಒಂದು ಪ್ರಾಫಿಟ್ ಬಗ್ಗೆ ಒಂದು 100 ಪಾಯಿಂಟ್ಸ್ ಆ ಥರ ಬಂದ್ಬಿಟ್ಟು ಮತ್ತೆ ಏನಾದರೂ ಮೇಲೆ ಹೋಗೋ ಸಾಧ್ಯತೆಗಳಿದೆ. ಸೊ ಬಟ್ 25,500 ಕೆಳಗೆ ಬರಬಾರ್ದು. ಸೊ ಇನ್ ಕೇಸ್ ಬಂದರೂ ನಮ್ಗೆ ಇಮಿಡಿಯೇಟ್ ಒಂದು ಸ್ಪೈಕ್ ಆ ಥರ ಕೊಟ್ಟು ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ನಾವು ಮೇಲ್ಗಡೆ ನೋಡೋದಾದ್ರೆ, ಸೊ ಈ ಹೈ ಏನಿದೆ, ಈ ಹೈ ಕ್ರಾಸ್ ಆಯಿತು ಅಂತಂದ್ರೆ ನಮಗೆ ಇನ್ನೂ ಒಂದು ಒಳ್ಳೆ ಅಪ್ಸೈಡ್ನ ನೋಡ್ಬೋದು. ಸೊ 650, 700 ಲೆವೆಲ್ಸ್ಗಳು ನಾವು ಈಸಿಯಾಗಿ ಮೇಲ್ಗಡೆಗೆ ಸಿಗುತ್ತೆ. ಬಟ್ ನಾಳೆ ಏನಿದೆ, ಈ ಒಂದು ಹೈ ಏನಿದೆ ಇವತ್ತಿನ ಹೈನ ಬ್ರೇಕ್ ಮಾಡಿ ಹೋಗುವಂಥ ತುಂಬ ಇಂಪಾರ್ಟೆಂಟು. ಇಷ್ಟು ಒಂದು ಮೂಮೆಂಟ್ ಆದಮೇಲೆ ಒಂದು ಸ್ವಲ್ಪ ನಮಗೆ ಸೆಲ್ಲಿಂಗ್ ಸಹಿತ ನೋಡೋದಕ್ಕೆ ಸಿಗ್ಬೋದು. ಹಾಗಾಗಿ ಸೊ ಇಮಿಡಿಯೇಟ್ ಸೆಲ್ಲಿಂಗ್ ಏನು ಅಗ್ರೆಸಿವ್ ಆಗಿ ಮಾಡೋದಕ್ಕೆ ಹೋಗಬಾರ್ದು. 25,500 ಲೆವೆಲ್ ಏನಿದೆ, ಈ ಒಂದು ಲೆವೆಲ್ ಬ್ರೀಚ್ ಆದ ತಕ್ಷಣ ಸೊ ಇಮಿಡಿಯೇಟ್ ಒಂದು ಸ್ಪೈಕ್ ಕೊಟ್ಟ ಮೇಲೆ ಹೋಗೋ ಸಾಧ್ಯತೆಗಳು ಇರುತ್ತೆ. ಸೊ ನೋಡೋಣ ನಾಳೆ ಯಾವ ಥರದೊಂದು ಮೂಮೆಂಟ್ ನಮಗೆ ನಿಫ್ಟಿಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಹೈ ಬ್ರೇಕ್ ಆಗೋದ್ರೆ ಒಂದು ಒಳ್ಳೆ ಅಪ್ಸೈಡ್ ನಾವು ಮತ್ತೆ ನಾಳೆ ನಿಫ್ಟಿಲಿ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆ ನಿಮ್ಗೆ ಏನಾದರೂ ಎಂಕ್ವೈರೀಸ್ ಮತ್ತು ಡೌಟ್ಸ್ಗಳಿತ್ತು ಅಂದರೆ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.